ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇದು ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಮಾರ್ಚ್ 30 ಶನಿವಾರದಂದು ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಅದರ ವ್ಲಾಗ್ ಇದು. ಸ್ನೇಹಿತರೆ, ಇವಾಗ 6:30 ಬೆಳಿಗ್ಗೆ. ಸೊ ಇವಾಗ ಕಾರನ್ನ ಆಚೆ ತೆಗೆದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಮನೆ ದೇವರು ಹಿಮವದ್ ಗೋಪಾಲಸ್ವಾಮಿ. ಸ್ನೇಹಿತರೆ, ಇವಾಗ ನಾವು ರೆಡಿ ಆದ್ವಿ. ಸೊ ಇವಾಗ ನಾವು ಬೆಟ್ಟಕ್ಕೆ ಹೊರಟ್ವಿ. ಸ್ನೇಹಿತರೆ, ಈಗಿನ ಸಮಯ ಬೆಳಗ್ಗೆ 7:30. ಸ್ನೇಹಿತರೆ, ನಮ್ಮ ಊರು ಅಂಚ್ಯದಿಂದ ಬೆಟ್ಟಕ್ಕೆ 91 ಕಿಲೋಮೀಟರ್. ಸೊ ನಾವು ಅಂಚ್ಯದಿಂದ ಬೆಟ್ಟಕ್ಕೆ ತಲುಪೋಕ್ಕೆ ಸಮಯ 2 ಗಂಟೆ ಆಗುತ್ತೆ. ಸ್ನೇಹಿತರೆ, ನಮ್ಮ ಊರಿನಿಂದ ಬೆಟ್ಟಕ್ಕೆ ನಂಜನಗೂಡು ಮತ್ತು ಗುಂಡ್ಲುಪೇಟೆ ರಸ್ತೆ ಮಾರ್ಗದಿಂದ ಹೊರಟ್ವಿ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ನಂಜನಗೂಡಿಗೆ ಬರ್ತಿರುವಂತಹ ಟ್ರೈನ್.
ಸ್ನೇಹಿತರೆ, ನಾವು 9:10 ಬೆಳಗ್ಗೆ ನಾವು ಬೆಟ್ಟದ ಆರ್ಚ್ ಹತ್ರ ತಲುಪಿದ್ವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಬೆಟ್ಟದ ಕೆಳಗಿರುವಂಥ ಒಂದು ಊರು ಅಂಗಳ ಅಂತ. ಸೊ ಸ್ನೇಹಿತರೆ, ನಾವು ಬೆಟ್ಟಕ್ಕೆ ನಾವು ಯಾವುದೇ ಪ್ರೈವೇಟ್ ವೆಹಿಕಲ್ ಅಂದರೆ ನಮ್ಮ ಕಾರ್ಗಳಾಗಿರ್ಬೋದು, ಯಾವುದೇ ವೆಹಿಕಲ್ ಬೆಟ್ಟದ ಮೇಲೆ ಹೋಗಲಿಕ್ಕೆ ಬಿಡಲ್ಲ. ಸೊ ಕೆಳಗಡೆನೇ ನಿಮಗೆ ಪಾರ್ಕಿಂಗ್ ಏರಿಯಾ ಇರುತ್ತೆ. ಸೊ ಅಲ್ಲಿ ನಾವು ಟಿಕೆಟನ್ನು ಪೇ ಮಾಡಿ ನಾವು ಪಾರ್ಕಿಂಗ್ನ ಮಾಡಿ, ಸೊ ಅವರದೇ KSRTC ಬಸ್ ಇರುತ್ತೆ. ಸೊ ಅದಕ್ಕೂ ಕೂಡ ಟಿಕೆಟ್ ತೊಗೊಂಡು ನಾವು ಬೆಟ್ಟದ ಮೇಲ್ಗಡೆ ಹೋಗಬೇಕು. ಸೊ ಸ್ನೇಹಿತರೆ, ಇವಾಗ ನಾವು ಪಾರ್ಕಿಂಗ್ ಏರಿಯಾಗೆ ಬಂದ್ವಿ. ಸ್ನೇಹಿತರೆ, ನಾವು ಹೋಗಿದ್ದು ಶನಿವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ರಶ್ ಇತ್ತು. ಸ್ನೇಹಿತರೆ, ಏಪ್ರಿಲ್ 4ರಂದು ಗುರುವಾರ ಹಿಮವದ್ ಗೋಪಾಲ ಸ್ವಾಮಿ ಇದು ಜಾತ್ರೆ ಇದೆ. ಸ್ನೇಹಿತರೆ, ನಾವು ಬಸ್ಗೆ ಟಿಕೆಟ್ ತಗೊಂಡು ಸೊ ಇವಾಗ ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಸೊ ನೋಡ್ತಾ ಇರ್ಬೋದು. ಸೊ ಸ್ನೇಹಿತರೆ, ಇವಾಗ ನಾವು ಬಸ್ನಲ್ಲಿ ಹೋಗ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು. ಸೊ ತುಂಬಾ ರಶ್ ಇದೆ, ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಸೊ ನಾವು ನಿಂತ್ಕೊಂಡೇ ಹೋಗ್ತಾ ಇದ್ದೀವಿ. ನಾವು ನಿಂತ್ಕೊಂಡು ಹೋಗ್ತಿದ್ದ ಕಾರಣ ಸರಿಯಾಗಿ ವಿಡಿಯೋನು ಕೂಡ ಮಾಡಲಿಕ್ಕಾಗಲಿಲ್ಲ. ಸೊ ಒಂದು ಬೆಟ್ಟದ ಪ್ಲೇಸಸ್ಗಳು ತುಂಬ ಚೆನ್ನಾಗಿತ್ತು. ಸೊ ಬರಬೇಕಾದ್ರೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಎಂಡ್ವರೆಗೂ ನೋಡಿ. ಸ್ನೇಹಿತರೆ, ಬೆಟ್ಟಕ್ಕೆ ತಲುಪಾದ್ಮೇಲೆ ನಾನು ನನ್ನ ತಮ್ಮಂದಿರು 3 ಜನನ್ನು ಮುಡಿ ಮಾಡಿಸ್ಕೊಂಡು ಸ್ನಾನ ಮಾಡಿ ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ಸ್ನೇಹಿತರೆ, ಗರ್ಭಗುಡಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಅಲೋ ಇಲ್ಲ. ಸೊ ಅಲ್ಲಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಸೊ ಸ್ನೇಹಿತರೆ, ಇವಾಗ ನಾವು ಒಳಗಡೆ ದರ್ಶನ ಮುಗಿಸಿ ಆಚೆ ಬಂದ್ವಿ. ಸೊ ಇವಾಗ ಸಮಯ 11:30. ಸ್ನೇಹಿತರೆ, ಇವಾಗ ನಮ್ಮ ಡ್ಯಾಡಿ ನೋಡ್ತಾ ಇರ್ಬೋದು, ಆಚೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ದೇವಸ್ಥಾನದ ಸುತ್ತ ಎಷ್ಟು ವಿಶಾಲವಾಗಿ, ಎಷ್ಟು ಸುಂದರವಾಗಿದೆ ಅಂತ. ಸೊ ತುಂಬ ಸುತ್ತ ಎಲ್ಲ ಕಾಡಿದೆ ಅಲ್ವಾ, ಸೊ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿದೆ, ಪ್ರವಾಸಿ ತಾಣ ಕೂಡ. ಸೊ ಇಲ್ಲಿ ನೀವು ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಬಂದರೆ ತುಂಬಾ ಚಳಿ ಇರುತ್ತೆ. ಸ್ವಲ್ಪ ಇವಾಗ ಮಾರ್ಚ್ ಅಲ್ವಾ, ಏನಷ್ಟು ಚಳಿ ಇರಲಿಲ್ಲ. ಸ್ನೇಹಿತರೆ, ಮಧ್ಯಾಹ್ನ 12 ಗಂಟೆಗೆ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ. ಸ್ನೇಹಿತರೆ, ಗೋಪಾಲಸ್ವಾಮಿ ಬೆಟ್ಟದ ಬಗ್ಗೆ ಒಂದು ಕಿರು ಪರಿಚಯ. ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ ಚಳಿಗಾಲದಲ್ಲಿ ಹಿಮ ಸುರಿಯುತ್ತದೆ. ಆದರೆ ವರ್ಷ ಪೂರ್ತಿ ಹಿಮ ಸುರಿಯುವ ತಾಣವೊಂದು ನಮ್ಮ ಕರ್ನಾಟಕದಲ್ಲಿಯೇ ಇದೆ. ಅದೇ ಗೋಪಾಲಸ್ವಾಮಿ ಬೆಟ್ಟ. ಸೊ ಇದನ್ನು ಕರ್ನಾಟಕದ ಊಟಿ ಎಂದು ಕೂಡ ಖ್ಯಾತಿಗೊಂಡಿದೆ. ಇದು ಕರ್ನಾಟಕದ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿಯೇ ಈ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಸ್ಥಿತವಿದೆ. ಇಲ್ಲಿ ವರ್ಷ ಪೂರ್ತಿ ಹಿಮ ಬೀಳುವುದರಿಂದ ಇದನ್ನು ಹಿಮವಾದ್ ಗೋಪಾಲಸ್ವಾಮಿ ಬೆಟ್ಟ ಎನ್ನುವರು. ಇದು ಸಮುದ್ರದಿಂದ 1454 ಮೀಟರ್ ಎತ್ತರವಿದೆ. ಇದು ರಾಜ್ಯದ ಎತ್ತರದ ಬೆಟ್ಟಗಳಲ್ಲಿ 3ನೇ ಸ್ಥಾನ ಪಡೆದಿದೆ. ಈ ಬೆಟ್ಟದ ಮೇಲಿರುವ ದೇವಸ್ಥಾನ ಚೋಳರ ಕಾಲದ ಶೈಲಿಯಲ್ಲಿ ಕಟ್ಟಲಾಗಿದೆ. ದ್ವಾಪರ ಯುಗದಲ್ಲಿ ಈ ಬೆಟ್ಟಕ್ಕೆ ಗೋವರ್ಧನಗಿರಿ ಎಂಬ ಹೆಸರಿರುತ್ತದೆ. ಇಲ್ಲಿ ಯಾವಾಗಲೂ ಗರ್ಭಗುಡಿಯ ಸುತ್ತ ಹಿಮವಿರುತ್ತದೆ. ಇದರ ಹಿಂದೆ ಒಂದು ಪುರಾತನ ಕಥೆ ಇದೆ. ಅಗಸ್ತ್ಯ ಋಷಿಮುನಿಗಳು ಶ್ರೀಕೃಷ್ಣ ಪರಮಾತ್ಮನನ್ನು ಇಲ್ಲಿ ವಾಸ ಮಾಡಿ ಕಲಿಯುಗದ ಜನರನ್ನು ರಕ್ಷಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮನು ಒಂದು ಷರತ್ತನ್ನು ಹಾಕುತ್ತಾರೆ. ಅದೇ ಈ ಗಿರಿಯಲ್ಲಿ ಯಾವಾಗಲೂ ಹಿಮ ಬೀಳುತ್ತಿರಬೇಕೆಂಬುದು. ಅಗಸ್ತ್ಯ ಋಷಿಮುನಿಗಳು ಒಪ್ಪಿಕೊಂಡು ಇಲ್ಲಿ ಯಾವಾಗಲೂ ಹಿಮ ಬೀಳುತ್ತದೆ ಎಂದು ಮಾಡಿದ್ದಾರೆ. ಇಲ್ಲಿಯ ಶ್ರೀಕೃಷ್ಣ ಪರಮಾತ್ಮವನ್ನು ಸಂತಾನ ಗೋಪಾಲ ಎಂದು ಕೂಡ ಕರೆಯಲಾಗುತ್ತದೆ. ಈ ಬೆಟ್ಟದಲ್ಲಿ ವಿಶೇಷವಾಗಿ ಕಾಗೆಗಳೇ ಕಾಣುವುದಿಲ್ಲ. ಏಕೆಂದರೆ ಇಲ್ಲಿ ಇದ್ದ ಕಾಗೆ ಸಂತತಿಯೆಲ್ಲ ಹಂಸತೀರ್ಥದಲ್ಲಿ ಮುಳುಗಿ ಹಾರಿ ಹೋಗಿವೆಯಂತೆ. ಹಿಮವಾದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ದಿನವೆಲ್ಲ ಸಾವಿರಾರು ಭಕ್ತಾದಿಗಳು ಬೇರೆ ಬೇರೆ ಸ್ಥಳಗಳಿಂದ ಆಗಮಿಸುತ್ತಾರೆ. ಸುತ್ತ ಬೆಟ್ಟ ಗುಡ್ಡಗಳಲ್ಲಿ ವನ್ಯಜೀವಿಗಳು ಇರುವುದರಿಂದ ಬೆಟ್ಟಕ್ಕೆ ಯಾವುದೇ ಪ್ಲಾಸ್ಟಿಕ್ ತೆಗೆದುಕೊಂಡು ಹೋಗುವಂತಿಲ್ಲ. ಹಿಮವಾದ್ ಗೋಪಾಲಸ್ವಾಮಿ ಬೆಟ್ಟ ಸುಮಾರು ಬೆಂಗಳೂರಿನಿಂದ 250 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ಸುಮಾರು 74 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋದಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಬೆಟ್ಟದ ಮೇಲೆ ನಿಂತು ಸುತ್ತಮುತ್ತ ನೋಡಿದಾಗ ಬಂಡೀಪುರ ಅಭಯಾರಣ್ಯದ ಸುಂದರ ದೃಶ್ಯಾವಳಿ ಕಾಣಲು ಸಿಗುತ್ತದೆ. ಈ ಬೆಟ್ಟಕ್ಕೆ ಬಂದರೆ ಬಂಡೀಪುರ ಮತ್ತು ನಂಜನಗೂಡಿಗೂ ಭೇಟಿ ನೀಡಬಹುದು.
ಏಪ್ರಿಲ್ 4 ಗುರುವಾರದಂದು ರಥೋತ್ಸವ ಹಿಮವದ್ ಗೋಪಾಲಸ್ವಾಮಿ ರಥೋತ್ಸವ ಇದೆ ಅಂತ ನಾನು ವಿಡಿಯೋದ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ. ಸೊ ಆ ಒಂದು ರಥೋತ್ಸವವನ್ನು ಎಳೆಯುವವರು ಅಂದರೆ ಯಾರದನ್ನು ಎಳ್ಕೊಂಡು ಬರ್ತಾರಲ್ಲ ಅವರು ಸ್ನಾನ ಮಾಡಿದ ಎಷ್ಟು ಮಡಿಯಿಂದ ಸ್ನಾನ ಮಾಡಿಕೊಂಡು ಶೌಚಾಲಯಕ್ಕೆ ಹೋಗದೆ ಸೊ ಅದನ್ನು ಆ ಒಂದು ರಥಕ್ಕೆ ಬಳ್ಳಿ ಅಂದರೆ ಗಿಡ ಮರಗಳ ಬಳ್ಳಿಯಿಂದ ಆ ಒಂದು ರಥೋತ್ಸವವನ್ನು ಎಳೆಯುತ್ತಾರೆ. ಸ್ನೇಹಿತರೆ, ಗೋಪಾಲಸ್ವಾಮಿ ದೇವರು ತುಂಬ ಶಕ್ತಿಯುತವಾದ ದೇವರು. ಸೊ ನೀವೇನಾದರೂ ಚಾಮರಾಜನಗರದ ಕಡೆ ಬಂದಾಗ ಸೊ ಈ ಒಂದು ಬೆಟ್ಟವನ್ನು ನೋಡಲೇಬೇಕು. ಸ್ನೇಹಿತರೆ, ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ಪ್ರಸಾದ ಕೂಡ ನಾವು ತಿಂದ್ವಿ. ಸೊ ಬಸ್ ಕೂಡ ಸ್ವಲ್ಪ ಫ್ರೀ ಇತ್ತು. ಸೊ ಅದಕ್ಕೆ ಬೆಟ್ಟ ಇಳಿಯುವುದನ್ನು ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ, ಎಂಡ್ವರೆಗೂ ನೋಡಿ. ಸ್ನೇಹಿತರೆ, ಈ ಒಂದು ಹಿಮವದ್ ಗೋಪಾಲಸ್ವಾಮಿ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಗನೆ ನಾವು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.